ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ತುಂಬ ದಿನದಿಂದ ವ್ಲಾಗ್ಸ್ ಎಲ್ಲದನ್ನು ಮರ್ಜ್ ಮಾಡಿ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಅಮ್ಮ ಎಲ್ಲ ಸೇರ್ಕೊಂಡು ಪಾಪು ಫೋಟೋಶೂಟ್ ಬರೋಕ್ಕೆ ಬಂದಿದ್ವಿ. ಸೊ ಬಂದು ಪಾಪು ಫೋಟೋಶೂಟ್ ಹೆಂಗಾಗುತ್ತೆ ಅಂತ ನೋಡೋಣ. ಆಕ್ಚುಲಿ ಪಾಪಗೂ ಎಲ್ಲ ಕಲರ್ ಬರುತ್ತೆ. ಇನ್ಮೇಲಿಂದ ಲಿಪಿ ಸ್ಕೂಲಿಗೆ ಹೋದಾಗ ಮಾಡಿದ್ರೆ ಬೆಸ್ಟ್ ಅಂತ ನನಗೆ ಅನ್ನಿಸ್ತಾ ಇದೆ. ಆಕ್ಚುಲಿ ಪಾಪುಗೆ ನಾವು ಸಂಡೇ ಮಾಡಕ್ಕೆ ಅಂತ ಇದು ಫೋಟೋಶೂಟ್ ಮಾಡಿದ್ವಿ. ಫೋಟೋಗ್ರಾಫರ್ 1 ಇಯರ್ದು 1 ಮಂತ್ ಇಂದ ಪಾಪುದು ಫೋಟೋಶೂಟ್ ಮಾಡಿದ್ವಿ ಫೋಟೋಗ್ರಾಫರ್ ಜೊತೆ. ಇವಾಗ ಮನೇಲೆ ಎಲ್ಲೋ ಕಲರ್ ಬತ್ತಾಕ್ಸ್ ಮಾಡೋಣ ಅಂತ ಅನ್ಕೊಂಡ್ವಿ. ಅಮ್ಮ ಅಂತ ಅಂದ್ರು. ಸೊ ನಾವು ಈಗ ಮಾಡ್ತಾ ಇದ್ದೀವಿ. ಸೊ ಇವಾಗ ಎಲ್ಲಾನು ಒಂದಂತ ಮಾಡ್ತಿದ್ದೀವಿ. ಸನ್ಫ್ಲವರ್ ಸೊ ಫೈನಲಿ ಪಾಪಕ್ಕೆ ಫ್ರಾಕ್ ಹಾಕ್ತಿದೀವಿ. ನಾನು ಕೂಡ ಈ ತರ ಕರ್ಮಿ ಅಂತ ತಿಳ್ಕೊಳವ ಅವಳು ಬಂದು ನೋಡಲಿ ತಡಿಯಲಿ ಸುಮ್ಮನಿರೆ. ಆ್ಯಕ್ಚುಲಿ ಯೆಲ್ಲೋ ಕಲರ್ ಡ್ರೆಸ್ ನನ್ನ ತಂಗಿ ತೊಗೊಂಡು ಬಂದಿದ್ಲು ಪಾಪ ಹುಟ್ಟಿದಾಗ. ಹಾಗೆಯೇ ನಮ್ಮ ಮನೆ ಎದುರುಗಡೆ ಆ ಥರ ಸನ್ಫ್ಲವರ್ ಥರದ್ದು ಹೂ ಬಿಟ್ಟಿತ್ತು. ಸರಿ ಅಂತ ಹೇಳಿಬಿಟ್ಟು ಬೇರೆ ಏನೂ ಥೀಮು ಪ್ಲ್ಯಾನ್ ಮಾಡಿರಲಿಲ್ಲ. ಹಾಗೆಯೇ ಏನೋ ಬೇಕಾಗಿರೋದೇನು ತಂದ್ಕೊಂಡಿರಲಿಲ್ಲ ಯಾವುದಾದ್ರೂ ವೀಡಿಯೋ ಶೂಟ್ ಮಾಡೋಕ್ಕೆ. ಈ ಕಲರ್ ಡ್ರೆಸ್ ಇತ್ತು, ಕರೆಕ್ಟಾಗಿ ಎದುರುಗಡೆ ಫ್ಲವರ್ಸ್ ಇತ್ತು. ಹಾಗಾಗಿ ಹೋಗ್ಬಿಟ್ಟು ತಂದು ಪಟ್ ಅಂತ ಹೇಳಿಬಿಟ್ಟು 1 ಮಂತ್ ಆಯ್ತಲ್ಲ ಅಂತ ಹೇಳಿಬಿಟ್ಟು ಫೋಟೋಶೂಟ್ನ ಮಾಡಿದ್ವಿ. ಬಟ್ ಇವಳು ಸ್ವಲ್ಪ ಪಾಪು ಕಕ್ತಾಳೆ ಆವಾಗಲ್ಲ, ಯಾಕಂದರೆ ವಾಮಿಟ್ ಮಾಡೋದು 1 ಮಂತ್ ತನಕ. ಆಲ್ಮೋಸ್ಟ್ 1 ಮಂತ್ ತನಕ ಮಾಡ್ತಾಯಿದ್ಲು. ಅದಾದಮೇಲೆ ಸರಿ ಆದ್ಲು. ನನಗೇನು ಭಯ ಅಂದರೆ ಡ್ರೆಸ್ ಹಾಕ್ದಾಗ ವಾಮಿಟ್ ಮಾಡಿಬಿಡ್ತಾಳೇನೋ ಅಂತ, ಆದರೂ ಮಾಡೇ ಬಿಟ್ಲು. ನೀಟಾಗಿ ಎತ್ಕೊಂಡೆಲ್ಲ ಬರ್ಪ್ ಮಾಡಿಸಿರ್ತೀನಿ, ಆದರೂ ಕೂಡ ಒಂದೊಂದ್ಸತಿ ಪಟ್ ಅಂತ ಮಾಡಿಬಿಡ್ತಾಳೆ. ಪಾಪನ ವೈಟ್ ಕಲರ್ದೊಂದು ಮ್ಯಾಟ್ ತೊಗೊಂಡಿದ್ದೆ, ಅದ್ರ ಮೇಲೆ ಮಲಗಿಸಿ ಒಂದಷ್ಟು ಫೋಟೋಶೂಟ್ನ ಮಾಡಿಕೊಂಡೆ. ಬಟ್ 2nd ಮಂತಲ್ಲೂ ಅಷ್ಟೇ ಯಾವುದೇ ಥೀಮ್ ಮಾಡೋಕ್ಕೆ ಹೋಗಿಲ್ಲ. ನೋಡೋಣ ಇನ್ನೊಂದು ಸ್ವಲ್ಪ ದಿನ 6 ಮಂತ್ಸ್ ಆದಮೇಲೆ ಏನಾದರೂ ಥೀಮ್ ಮಾಡಿ ಫೋಟೋಶೂಟ್ ಮಾಡೋಣ ಅಂತ. ನಿಂಗ ಏನಂತ 8 ಅಂತನಾ? ಮಂಕಳವ ತೆಗಿಸ್ಕ. ಈಗ ಲಿಪಿ ಹಾಕೊಂಗೊಂದು ಫೋಟೋಶೂಟ್ ಅಂತೀಯ. ಓಕೆ ಓಕೆ ಬಿಚ್ಚೋಣ. ಬಟ್ಟೆ ಹಿಂಸೆ ಆಗ್ತೈತಾ? ಅಜ್ಜಿ ಮೊಮ್ಮಗಳದ್ದು ಫುಲ್ ಕಿತಾಪತಿ. ಲಿಪಿ ಮತ್ತು ಸುಮ್ಮನೆ ಇರಲ್ಲ. ಅಮ್ಮ ಎಷ್ಟು ಅಂತ ಕ್ಲೀನ್ ಮಾಡ್ತಾರೆ. ನನ್ನ ನೋಡ್ಕೋಬೇಕು, ಪಾಪ ನೋಡ್ಕೊಬೇಕು. ಇಡೀ ಹಾಲೆಲ್ಲ ಏನು ಮಾಡ್ತಾಳೆ ಅಂದರೆ ಕಲರ್ಸ್ ಹಾಕೋದು, ಕ್ಲೀನ್ ಮಾಡೋದು ಇಲ್ಲ, ಮತ್ತೆಲ್ಲ ಹಾಡೋದು ಮಾಡ್ತಾಯಿದ್ಲು. ಅದಕ್ಕೆ ಅಮ್ಮ ವರ್ಸು ಅಂತೇಳಿ ಜೋರು ಮಾಡ್ತಾಯಿದ್ರು. ಅಪ್ಪ ಮೇಲೆ ಎತ್ಕೊಂಡು ಪಾಪ ನಿಂತಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಹಂಗೊಂದೆರಡು ವೀಡಿಯೋ ಮಾಡ್ಕೊಂಡೆ. ಇರು ಮಗಳ ನಿಮ್ಮ ಮ್ಯಾಮಿಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಕೊನೆಗೂ ಅಮ್ಮ ಬಿಡದೆ ಅವಳ ಹತ್ರನೇ ಗುಡ್ಸಿಸಿದ್ರು. ಆಮೇಲೆ ನನಗೂ ಬೈತಾ ಇದ್ರು, ನೋಡೋ ನೀನು ಇವಾಗಲಿಂದನೇ ಕಲಿಸ್ಬೇಕು, ಇಲ್ಲ ಅಂದರೆ ಆಮೇಲೆ ಇಬ್ರಿಗೂ ಕಷ್ಟ ಆಗುತ್ತೆ ಅಂತ. ಕೊನೆಗೆಲ್ಲ ಗುಡಿಸಿ ಕ್ಲೀನ್ ಮಾಡಿ ಬಂದು ಫ್ರೆಶ್ ಅಪ್ ಆಗಿ ಮಲ್ಕೊಂಡ್ಲು. ಅಮ್ಮ ಹಬ್ಬದ ದಿನ ಬೆಳಗ್ಗೆ ಎದ್ದು ಎಲ್ಲ ಥರ ತರಕಾರಿನೂ ಕಟ್ ಮಾಡಿಟ್ಟಿದ್ರು. ಇವತ್ತು ಷಷ್ಠಿ ಹಬ್ಬ. ಪ್ರತಿ ವರ್ಷ ನಾನೇ ಎಲ್ಲ ತರಕಾರಿ ರೆಡಿ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಈ ಸತಿ ನಾನು ಏನು ಮಾಡಿಲ್ಲ. ಎದ್ದು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಕೆಳಗೆ ಬಂದಿದ್ದೀನಿ. ಅಮ್ಮ ಫುಲ್ ಎಲ್ಲ ತರಕಾರಿನೂ ಹೆಚ್ಚಿ ರೆಡಿ ಮಾಡ್ಕೊಂಡಿದೆ. ಇವಾಗ ರೆಡಿ ಮಾಡ್ಕೊಂಡು ಏನು ಮಾಡ್ತೀಯಾ? ಷಷ್ಠಿ ಸಾರು ಮಾಡೋದು ಇವಾಗ. ಷಷ್ಠಿ ಸಾಂಬಾರು. ಇವಳು ಚೆನ್ನಾಗಿ ಮಾಡ್ತಾಳೆ ಅಂತ ಬರೀ ಒಂಚೂರು ಒಗ್ಗರಣೆ ಹಾಕಿ ಬಾಡಿಸಿ ಎಲ್ಲ ಮಸಾಲೆ ಹಾಕೊಟ್ಟೋಗವ ನಾನು ನೋಡ್ಕೊಳ್ತೀನಿ ಅಂದೆ. ನಾನ್ ಮಾಡ್ಬೇಕಂತೆ ಸಾರ್ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾತ್ರ ಕಮ್ಮಿ ಹಾಕಪ್ಪ ಅಂತ ಹೇಳಿದೀನಿ. ಮಾತ್ರ ಕಮ್ಮಿ ಅಂತ. ಕಿಚಡಿ ಕಾಯಾಲು ಷಷ್ಠಿ ನಾವು ಮಾಡೋದು ಯಾವಾಗಲೂ ತರಕಾರಿ ಸಾರು, ಕಾಯಾಲು ಕಿಚಡಿ. ಮತ್ತೇನಪ್ಪ ಅಂತಂದ್ರೆ ಎಲ್ಲ ಥರದ ತರಕಾರಿನೂ ಎಷ್ಟಾಗಿದೆ ಕೌಂಟ್ ಮಾಡಿದ ಈ ಸತಿ? ಒಂದಾಗಿದೆ, ಒಂದು 40 ಆಗಿದೆ. ಒಂದು 40-45 ಥರದ ತರಕಾರಿ ಆಗಿರುತ್ತೆ. ಎಲ್ಲ ಥರದ ತರಕಾರಿನೂ ತಂದು ಪ್ರತಿಯೊಂದನ್ನು ತೊಳೆದು ಕಟ್ ಮಾಡಿ ಜೋಡಿಸಿಟ್ಟಿದೆ. ನಾನು ಒಂದು 5 ನಿಮಿಷ ಇವಾಗ ಒಗ್ಗರಣೆ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ ಮೇಲ್ಗಡೆ. ಇವತ್ತೇ ಫಸ್ಟ್ ಆ್ಯಕ್ಚುಲಿ ಅಡುಗೆ ಮಾಡ್ತಿರೋದು. 2 ತಿಂಗಳು ಆಯ್ತು ಇವತ್ತಿಗೆ ಕರೆಕ್ಟಾಗಿ. 3ನೇ ತಿಂಗಳಿಗೆ ಬಿದ್ಮೇಲೆ ಒಂಚೂರು ಸೌಟೆಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅಷ್ಟೇ. ಅಮ್ಮ ಪೂಜೆ ರೂಮ್ ಎಲ್ಲದನ್ನು ಕ್ಲೀನ್ ಮಾಡಿಟ್ಟಿದ್ರು. ಪೂಜೆ ಎಲ್ಲ ಜೋಡಿಸ್ಕೊಂಡು ಪೂಜೆ ಮಾಡ್ತಾರೆ. ಎಲ್ಲದು ಕಟ್ ಮಾಡಿ ಕಾಯಿ ತುರಿದು ಪ್ರತಿಯೊಂದು ರೆಡಿ ಮಾಡಿಟ್ಟಿದ್ರು. ನಾನು ಜಸ್ಟ್ ನಿಂತ್ಕೊಂಡು ಒಗ್ಗರಣೆ ಹಾಕಿದೆ ಅಷ್ಟೇ. ಎಲ್ಲ ಥರದ ತರಕಾರಿ ಕಾಳುಗಳನ್ನ ಎಲ್ಲ ತೊಳೆದು ಈಗ ಸಾರು ಮಾಡಕ್ಕೆ ಇಡ್ತಾ ಇದ್ದೀನಿ. ಎಲ್ಲ ಅಮ್ಮನೇ ತೊಳೆದು ಎಲ್ಲ ರೆಡಿ ಮಾಡಿ
ಕೊಟ್ಟಿದ್ದಾರೆ. ನಾನು ಜಸ್ಟ್ ಹಾಕೋದಷ್ಟೇ, ಇವಾಗ ಸೌಟ್ ಅಲ್ಲಾಡ್ಸೋದಷ್ಟೇ. ತುಂಬ ಆಗ್ಬಿಡ್ತಾ ಅಂತ ದೊಡ್ಡ ಪಾತ್ರೆ ಬೇಕಿತ್ತ ಅನ್ನಿಸ್ತಾ ಇದೆ, ಗೊತ್ತಾಗ್ತಾ ಇಲ್ಲ. ಎಲ್ಲಿ ಲಿಪಿ? ತರಕಾರಿ ಬೆಂತು, ಆ ಚಿಕ್ಕ ಪಾತ್ರೆ ಸಾಲಲ್ಲ ಅಂತೇಳಿ ಕೊನೆಗೆ ಅಮ್ಮ ದೊಡ್ಡ ಕುಕ್ಕರ್ ತರಿಸಿಡ್ತು. ಮತ್ತೆ ಕಿಚಡಿ ರೆಡಿ ಇದೆ, ಟೇಬಲ್ ಮೇಲೆ ಇಟ್ಟಿದೆ, ಕಾಯಿ ರಸ ರೆಡಿ ಇದೆ. ನನ್ನ ಮಗಳು ಕುಯ್ಯೋ ಅಂತಿದ್ದಾಳೆ, ಈಗ ಹೋಗ್ಬೇಕು. ಕಿಚಡಿ ರೆಡಿ ಇದೆ, ರುಚಿ ನೋಡಿಲ್ಲ, ಉಪ್ಪು ಸಾಕೋ ಸಾಲದೋ ಗೊತ್ತಿಲ್ಲ ನನಗೆ, ಅಥವಾ ಉಪ್ಪಾಗಿದೆಯೋ ಗೊತ್ತಿಲ್ಲ. ಪೂಜೆ ಎಲ್ಲ ಮಾಡಾದಮೇಲೆ ಕೂತ್ಕೊಂಡು ದೇವರಿಗೆ ಊಟ ಮಾಡ್ತೀವಿ. ಅಂದರೆ ಈ ಸತಿ ನಾನು ಉಪವಾಸ ಇರಲಿಲ್ಲ, ಬಾಣಂತಿ ಆಗಿರೋದ್ರಿಂದ. ಹಾಗಾಗಿ ನೆಲದಲ್ಲಿ ಊಟ ಮಾಡಲಿಲ್ಲ, ಮಾಮೂಲಿ ಥರನೇ ಊಟ ಮಾಡಿದ್ವಿ ತಟ್ಟೆಲಿ. ಅಮ್ಮನೂ ಅಷ್ಟೇ ನಮ್ಮ ಜೊತೆನೇ ಕೂತ್ಕೊಂಡು ಊಟ ಮಾಡಿದ್ರು. ಲಿಪಿನೂ ತರಕಾರಿ ಸಾರು ಕಾಯಲು ಹಾಕ್ಕೊಂಡು ಚೆನ್ನಾಗಿದೆ ಅಮ್ಮ ಅಂತ ಹೇಳ್ಬಿಟ್ಟು ತಿಂದು. ಅಂದರೆ ಒಂದು ವರ್ಷ ಹಬ್ಬನ ಮಾಡಿ ಇನ್ನೊಂದು ವರ್ಷ ಬಿಡೋದು ಆ ಥರ ಎಲ್ಲ ಮಾಡಲ್ಲ ಯೂಶ್ವಲಿ ನಾವು. ಬಟ್ ಈ ಸತಿ ನಾನು ಬಾಣಂತಿ ಆಗಿರೋದ್ರಿಂದ ಇದು ಒಂದು ಸತಿ ತಪ್ಪಿಸಿದ್ದೀನಿ ಅಷ್ಟೇ. ಆ್ಯಂಡ್ ರಾತ್ರಿ ಇದು ನೋಡಿ, ನಾನು ಸುಮ್ಮನಿಲ್ಲ, ಅವಳು ಸುಮ್ಮನೆ. ನೀನು ಸುಮ್ಮನೆ ಓದ್ತಾ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಸೆಕೆಂಡ್ ರ್ಯಾಂಕು, ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ರ್ಯಾಂಕ್, ಥರ್ಡ್ ರ್ಯಾಂಕ್. ಗೊತ್ತಾ? ಫೋರ್ತ್ ರ್ಯಾಂಕ್ ಗೊತ್ತಾ? ಫಿಫ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ರ್ಯಾಂಕ್ ಗೊತ್ತಾ? ನಾನು ಅಷ್ಟೇ ಈಗ 10th ಸ್ಟ್ಯಾಂಡರ್ಡ್ ಹೋಗೋದು 10th ರ್ಯಾಂಕ್. ಅದಂಗೆ ಒಂದೊಂದು ಕ್ಲಾಸ್ ಹಿಂದಕ್ಕೆ. ಈ ಸತಿ ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಬಂದಿತ್ತು ಲಿಪಿದು, ಹಾಗಾಗಿ ಮೋಹನ್ ರೇಗಿಸ್ತಾ ಇದ್ರು 10th ಸ್ಟ್ಯಾಂಡರ್ಡಿಗೆ 10th ರ್ಯಾಂಕ್ ಬರ್ತೀಯಾ ಅಂತ ಹೇಳ್ಬಿಟ್ಟು. ಸೊ ಷಷ್ಠಿ ಹಬ್ಬದ ದಿನ ಹೀಗಿತ್ತು ನಮ್ಮ ಡೇ. ಆ್ಯಂಡ್ ನೆಕ್ಸ್ಟ್ ಡೇ ಕೂಡ ನಾನು ನನ್ನ ಮಗಳು ತೀಯಂದು ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಫೀಲ್ ಇಂಪ್ರೆಷನ್ ಅಂತ ಹೇಳ್ಬಿಟ್ಟು ಹಾಸನಲ್ಲಿದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಾನು ಕರೆಸಿದ್ದೆ. ಅವ್ರನ್ನ ತುಂಬಾ ಚೆನ್ನಾಗಿ 3D ಕಾಸ್ಟಿಂಗ್ನ ಮಾಡಿಕೊಟ್ರು. ಸರಿ ಇದೆ, ನಾನು ಎತ್ಕೊಂಡಿದ್ದಾರೆ ಗ್ರಿಪ್ ಆಗಿ ಅನಿಸ್ಬೇಕು ಅವರಿಗೆ, ಇಲ್ಲಾಂದ್ರೆ ಹಿಂಗೆ ಇಟ್ಕೊಬಿಡ್ತಾಳೆ. ಈಗ ಓಪನ್ ಮಾಡಿದ್ಲು. ಬಟ್ ಕೆಲವ್ರಿಗೆ ಅನ್ನಿಸ್ಬೋದು ಇದೆಲ್ಲ ಬೇಕಾ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಬೇಕು. ಮುಂದೆ ಮಕ್ಕಳು ಬೆಳೆದಾಗ ನಿಮ್ದು ಈ ಥರ ಚಿಕ್ಕದು ಹ್ಯಾಂಡ್ಸ್ ಇತ್ತು ನೋಡಿ, ಮತ್ತು ನಿಮ್ಮದು ಫೋಟೋಸ್ ಹೀಗಿತ್ತು ನೋಡಿ ಅಂತ ಪ್ರತಿಯೊಂದು ನಾವು ಅವ್ರಿಗೆ ತೋರಿಸ್ದಾಗ ಮಕ್ಕಳು ತುಂಬಾ ಖುಷಿ ಆಗ್ತಾರೆ. ಇವಾಗ ನಾವು ಹೇಗೆ ಖುಷಿ ಆಗ್ತೀವಿ ಹಾಗಾಗಿ ನಾನು ಅವ್ರನ್ನ ಮನೆಗೆ ಕರೆಸಿ ಹೋಮ್ ಸರ್ವಿಸ್ನ ತಗೊಂಡು ಮಾಡಿಸ್ದೆ. ಆ್ಯಂಡ್ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಕೂಡ ಇರೋದಿಲ್ಲ, ಮಕ್ಕಳಿಗೆ ತುಂಬಾ ಸೇಫ್ ಇರುತ್ತೆ. ಈಗ ನಾವು ಏನು ಯೋಚನೆ ಮಾಡ್ತೀವಿ ಅಂದರೆ ಏನು ಹಾಕ್ತಾರೋ ಕಾಲು ಕೈಗೆ, ಚಿಕ್ಕದಾಗಿರುತ್ತೆ, ಏನಾದರೂ ಪ್ರಾಬ್ಲಮ್ ಆದರೆ ಅಂತ ಹೇಳ್ಬಿಟ್ಟು. ನಮ್ಮ ಥರನೇ 100% ಅವರು ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಅಂದರೆ ಎಲ್ಲ ಕಡೆನೂ ಕ್ಲಿಕ್ ಆಗಬೇಕು, ಎಲ್ಲ ಕಡೆನೂ ಸರ್ವಿಸ್ ಕೊಡಬೇಕು ಅಂತ ಅವ್ರಿಗೂ ಕೂಡ ಇರುತ್ತಲ್ವ. ಹಾಗಾಗಿ ಅವರು ಎಲ್ಲದೂ ಕೂಡ ಕೆಮಿಕಲ್ ಫ್ರೀನೇ ಯೂಸ್ ಮಾಡಿಬಿಟ್ಟು ಮಕ್ಕಳಿಗೆ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾನು ರಿವ್ಯೂಸ್ನ ಕಲೆಕ್ಟ್ ಮಾಡಿಕೊಂಡು ಯಾವುದಾದ್ರೂ ಮಕ್ಕಳಿಗೆ ರ್ಯಾಷಸ್ ಆಯಿತಾ, ಸ್ಕಿನ್ ಅಲರ್ಜಿ ಆಯಿತಾ ಅಂತ ಕೇಳಿಕೊಂಡು ನಾನು ಇಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ಒಳ್ಳೆ ಇಂಪ್ರೆಷನ್ ಬಂದ ಮೇಲೇ ನಾನು ಅವ್ರನ್ನ ಮನೆಗೆ ಕರೆಸಿ ಮಾಡಿಸಿದ್ದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ ನೀವು. ಆ್ಯಂಡ್ ಎಲ್ಲದು ಇಂಪ್ರೆಷನ್ನ ಮನೇಲೇ ತೊಗೊಂಡು ಅವರು ಪಾಪ ರೆಡಿ ಮಾಡಿಕೊಟ್ರು. ಬಟ್ ತೀಯಾ ಏನು ಮಾಡಿದ್ಲು ಅಂದರೆ ಒಂದು ಸತಿ ಕಾಲನ್ನ ಶೇಕ್ ಮಾಡಿದ್ಲು, ಸರಿಯಾಗಿ ಬರಲೇ ಇಲ್ಲ. ಇನ್ನೊಂದು ಸತಿನೂ ಹಾಗೆ ಮಾಡಿದ್ಲು, ಆವಾಗಲೂ ಬರಲಿಲ್ಲ. ಪಾಪ ಪೇಷನ್ಸಿಂದ 2 ಸಲ ತೊಗೊಂಡು ನೀಟಾಗಿ ಮಾಡಿಕೊಟ್ರು. ಇದೇನಪ್ಪ ಅಂತಂದರೆ ಇನ್ನೂ ಬೇಗ ಮಾಡಿಸ್ಬೇಕಿತ್ತಂತ ಆ್ಯಕ್ಚುಲಿ ಮಕ್ಕಳಿಗೆ. ಯಾಕಂದರೆ ಮಕ್ಕಳು ಇವಾಗ 1 or 2 months ಆದಮೇಲೆ ಮಾಡ್ಸೋಕೆ ಹೋದರೆ ಕೈಕಾಲೆಲ್ಲ ಅಲ್ಲಾಡಿಸ್ತಾರೆ, ಆ್ಯಕ್ಟಿವ್ ಆಗಿಬಿಟ್ಟಿರ್ತಾರೆ ಅಲ್ವಾ. ಹಾಗಾಗಿ ನೀಟಾಗಿ ಬರಲ್ಲ ಅಂತ ಹೇಳಿಬಿಟ್ಟು ಇವಳಿಗೆ ಒಂದು ಕಾಲಿಂದ ಆ್ಯಕ್ಚುಲಿ ನೀಟಾಗಿ ಬರಲೇ ಇಲ್ಲ. 3 ಸತಿ ಟ್ರೈ ಮಾಡಿದ್ಮೇಲೆ ಕರೆಕ್ಟಾಗಿ ಬಂತು. ಸಪೋಸ್ ನೀವೇನಾದರೂ ಮಾಡಿಸೋದಿದ್ರೆ 1 monthಲ್ಲೇ ಮಾಡಿಸಿ, ತುಂಬ ಚೆನ್ನಾಗಿ ಬರುತ್ತೆ. ಇವಳ್ದು ಆ್ಯಕ್ಚುಲಿ 2 ಹ್ಯಾಂಡ್ಸು ತುಂಬ ಚೆನ್ನಾಗಿ ಬಂತು. ಲಾಸ್ಟಲ್ಲಿ ಏನು ಲೈಕ್ ಅವ್ರು ಮಾಡಿರೋದನ್ನು ತೋರಿಸ್ತೀನಿ ಅಷ್ಟೇ. ಇನ್ನು ಅವರು ಫ್ರೇಮ್ ಕೊಟ್ಟಿಲ್ಲ ನನಗೆ. ಫ್ರೇಮ್ ಕೊಟ್ಟ ಮೇಲೆ ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಮತ್ತು ಕೈಯೆಲ್ಲ ತಣ್ಣಗಾಗುತ್ತೇನೋ ಅನ್ನೋ ಥರ ನಾನು ಅಂದ್ಕೊಳ್ತಾ ಇದ್ದೆ. ಇಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ ವಾರ್ಮ್ ವಾಟರ್ನ ಯೂಸ್ ಮಾಡಿನೇ ಮಾಡ್ತಾರೆ. ಹಾಗಾಗಿ ಮಕ್ಕಳಿಗೇನು ಕೋಲ್ಡ್ ಆಗುತ್ತೆ ಅನ್ನೋ ಥರ ಇಲ್ಲ, ಕೈಗೂ ಬೆಚ್ಚಗೆ ಇರುತ್ತಲ್ವ, ಹಾಗಾಗಿ ಅದು ಕೂಡ ಸೇಫ್ ಇರುತ್ತೆ. ನನಗೆ ಇಷ್ಟ ಆಯಿತು, ಹಾಗಾಗಿ ಸಜೆಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಸುಮ್ಮನೆ ಮಕ್ಕಳಿಗೆ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಒಂದು ಒಳ್ಳೆ ಮೆಮೊರಿ
ಮೆಮೊರೀಸ್ನ ಕ್ರಿಯೇಟ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಮೋಸ್ಟ್ ನನಗೆ ಬಂದಿರೋ ಕಮೆಂಟ್ಸ್ ಏನಪ್ಪ ಅಂತ ಅಂದರೆ, ರೀಸೆಂಟಾಗಿ ಎಲ್ಲ ವೀಡಿಯೋಸ್ ಹಾಕ್ತೀನಿ ಅಲ್ವಾ, ಅದರಲ್ಲಿ ತುಂಬಾ ವೆಯ್ಟ್ ಲಾಸ್ ಆಗಿದ್ದೀರಾ, ನಿಮ್ಮ ವೆಯ್ಟ್ ಲಾಸ್ ಬಗ್ಗೆ ಕೆಲವೊಂದು ಟಿಪ್ಸ್ನ ಕೊಡಿ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ನನಗೇನಪ್ಪ ಅಂತ ಅಂದರೆ, ಅಮ್ಮ ಡಾಕ್ಟರು ಫ್ರೂಟ್ಸ್ ಕೊಡ್ಬೋದು ಮತ್ತು ಪ್ರತಿಯೊಂದು ಎಲ್ಲದನ್ನು ಕೊಡ್ಬೋದು ಅಂತ ಹೇಳಿದರು. ಆದರೂ ಅಮ್ಮ ಏನು ಮಾಡಿದ್ರು, ಫುಲ್ ಸ್ಟ್ರಿಕ್ಟಾಗಿ ನನಗೆ ಪ್ರತಿಯೊಂದೂ ತಿನ್ನೋಕ್ಕೆ ಬಿಡಲೇ ಇಲ್ಲ. ಲಿಪಿದ್ರಲ್ಲೂ ನನಗೇನು ತಿನ್ನೋಕ್ಕೆ ಬಿಟ್ಟಿರಲಿಲ್ಲ ಆ್ಯಂಡ್ ಏನೂ ಕೊಟ್ಟಿರಲಿಲ್ಲ. ಸೊ ಆಲ್ಮೋಸ್ಟ್ 2 ಮಂತ್ಸ್ ತನಕ ಏನು ಮಾಡ್ತಾಯಿದ್ರು ಅಂತ ಅಂದರೆ, ಡೈಲಿ ನನಗೆ ಬೇಳೆ ಸಾಂಬಾರು ಮತ್ತು ಮೆಣಸಿನ ಸಾಂಬಾರು, ತಿಳಿ ಸಾಂಬಾರು ಈ ಥರದನ್ನೇ ಕೊಡ್ತಾಯಿದ್ರು. ಬಟ್ ಅದ್ರ ಜೊತೆಗೆ ನನಗೊಂದು ಸ್ವಲ್ಪ ಹೆಲ್ದಿಯಾಗಿರಲಿ ಮತ್ತು ಒಂದು ಒಳ್ಳೆ ಪ್ರೋಟೀನ್ ಮತ್ತು ವಿಟಮಿನ್ ಸಿಗಬೇಕು ಅಂತ ಹೇಳಿಬಿಟ್ಟು ನುಗ್ಗೆ ಸೊಪ್ಪಿಂದು ಪಲ್ಯ, ಸೊಪ್ಪಿಗೆ ಸೊಪ್ಪಿನ ಪಲ್ಯ ಮತ್ತು ಕ್ಯಾರೆಟು, ಬೀನ್ಸು, ಗಡ್ಡೆಕೋಸು, ಹೀರೆಕಾಯಿ, ಮೂಲಂಗಿ, ನಾವು ಗೋರಿಕಾಯಿ ಅಂತೀವಿ, ಕೆಲವರು ಜವಳಿಕಾಯಿ ಅಂತಾರೆ, ಜವಳಿಕಾಯಿ ಮತ್ತು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಈ ಥರದ್ದು ಪ್ರತಿಯೊಂದು ಪಲ್ಯನೂ ಅಮ್ಮ ಮಾಡಿ ನನಗೆ ಕೊಡ್ತಾಯಿದ್ರು. ಸೊ ಹಾಗಾಗಿ ಏನಾಗ್ತಾಯಿತ್ತು, ನನಗೆ ಫುಡ್ಡು ಬ್ಯಾಲೆನ್ಸ್ ಆಗ್ತಾಯಿತ್ತು. ಯಾವುದೇ ರೀತಿ ಜಾಸ್ತಿ ಆಯಿಲ್ನ ಹಾಕ್ಕೊಡ್ತಾ ಇರಲಿಲ್ಲ ಮತ್ತು ಗೀನ ಬಳಸ್ತಾ ಇರಲಿಲ್ಲ. ಇದು ನೋಡಿ ಫೈನಲ್ ಔಟ್ಪುಟ್ ಈ ಥರ ಬಂದಿದೆ. ಆ್ಯಂಡ್ ಹಾಗಾಗಿ ನಾನು ಮೇ ಬಿ ವೆಯ್ಟ್ ಲಾಸ್ ಆಗಿರ್ಬೋದು. ಹೋಗ್ತಿದ್ದೀವಿ ಇವತ್ತು ನಾವು ಚುಚ್ಚಿಸ್ಕೊ ಬರಕ್ಕೆ ಹೋಗ್ತಾ ಇದ್ದೀವಿ. ಚುಚ್ಚಿಸ್ಕೊಂಡು ಬರೋಣ. ಟೊಪ್ಪಿ ಹಾಕಿದ್ರೆ ಹಾಕೋಳ್ಳೋದು ಇಲ್ಲ 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 ಟೊಪ್ಪಿ ತೆಗ್ದೆ. ಓಕೆ ಓಕೆ ಓಕೆ. ಆ್ಯಂಡ್ ಇದು ಪಾಪುಗೆ ಸೆಕೆಂಡ್ ವ್ಯಾಕ್ಸಿನೇಷನ್ ಇತ್ತು, ಅದನ್ನು ಹಾಕಿಸ್ಕೊಬರೋಣ ಅಂತ ಹೇಳಿಬಿಟ್ಟು ಹಾಸನಿಗೆ ಹೊರಟಿದ್ವಿ. ಆ್ಯಂಡ್ ವೆಯ್ಟ್ ಲಾಸ್ ಬಗ್ಗೆ ಇನ್ನೇನಾದರೂ ಹೇಳಬೇಕಂತ ಅಂದರೆ, ರೈಸ್ ಕ್ವಾಂಟಿಟಿನ ಸ್ವಲ್ಪ ಕೊಡ್ತಾಯಿದ್ರು, ತರಕಾರಿ ಪಲ್ಯನ ಜಾಸ್ತಿ ತಿಂತಾಯಿದ್ದೆ ನಾನು, ಮತ್ತು ಡೈಲಿ 2 ಟೈಮ್ ಹಾಲನ್ನ ಕುಡಿತಾ ಇದ್ದೆ ಪೌಡರ್ನ ಹಾಕ್ಕೊಂಡು. ಹಾಗಾಗಿ ನನಗೆ ಬ್ರೆಸ್ಟ್ ಮಿಲ್ಕ್ ಕೂಡ ಚೆನ್ನಾಗಿ ಸಪ್ಲೈ ಆಗ್ತಾಯಿತ್ತು. ಹೆಲ್ದಿಯಾಗಿಯೇ ತಿಂದು ಅಮ್ಮ ಹೆಂಗೆ ಹೇಳಿದ್ರು ಅದೇ ಥರ ಬಾಣಂತನ ಮಾಡಿಸ್ಕೊಂಡಿದ್ದೀನಿ. ಆ್ಯಂಡ್ ಏನಂತ ಅಂದರೆ, ಬಿಸಿ ಬಿಸಿ ನೀರನ್ನ ಹಾಕ್ಕೊಂಡು ಸ್ನಾನ ಮಾಡಬೇಕಂತೆ. ಏನಂತ ಅಂದರೆ, ಮೈಯಲ್ಲಿರುವಂತಹ ಏನೋ ನೀರಿರುತ್ತಲ್ಲ ಅದೆಲ್ಲ ಪೂರ್ತಿ ಫುಲ್ ಕಡಿಮೆ ಆಗಿ ನಾವು ಕಂಪ್ಲೀಟಾಗಿ ಸಣ್ಣ ಆಗಬೇಕಂತೆ. ಆವಾಗಲೇ ಬಾಣಂತನ ಅಂತ ಹೇಳೋದು ಅಂತ ಹೇಳಿಬಿಟ್ಟು ಅಮ್ಮ ಹೇಳ್ತಿರ್ತಾರೆ ಮತ್ತು ಬೇರೆಯವರೆಲ್ಲ ಹೇಳ್ತಿರ್ತಾರೆ. ಆದರೂ ನಾನು ಒಂದು 2 ಮಂತ್ಸ್ ತುಂಬ ಚೆನ್ನಾಗಿ ನೀರೆಲ್ಲ ಹಾಕ್ಕೊಂಡು ಸ್ನಾನ ಮಾಡಿ ಚೂರು ವೆಯ್ಟ್ ಲಾಸ್ ಆಗಿದ್ದೀನಿ. ಬಟ್ ನಂಗೆ ಇನ್ನೂ ಏನು ಟಮ್ಮಿ ಅಷ್ಟೊಂದು ಕರಗಿಲ್ಲ, ಇನ್ನೂ ಟೈಮ್ ತಗೊಳುತ್ತೆ ಅಂತ ಅನಿಸುತ್ತೆ. ಸೊ ನೀವು ಕೂಡ ನಿಮ್ಮ ಮನೇಲಿ ಹೇಗೆ ಹೇಳಿರ್ತಾರೆ ಆ ಥರ ಊಟನ ಫಾಲೋ ಮಾಡಿ. ಆ್ಯಂಡ್ ಕೆಲವರು ಮನೇಲಿ ಒಂದೊಂದು ಥರ ಇರುತ್ತೆ, ನಮ್ಮ ಮನೇಲಿ ಒಂಥರ ಇರುತ್ತೆ. ಹಾಗಾಗಿ ಚೆನ್ನಾಗಿ ಅಟ್ಲೀಸ್ಟ್ ಒಂದು 3 ಮಂತ್ಸ್ ಆದರೂ ಮಾಡಿಸ್ಕೊಳ್ಳಿ. ನಾನು ಕಂಪ್ಲೀಟಾಗಿ 2 ಮಂತ್ಸ್ ಮಾಡಿಸ್ಕೊಂಡು ಅದಾದಮೇಲೆ ಹಣ್ಣೆಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು 1 ಮಂತ್ ಆದಮೇಲೆ ಡೈಲಿ ಒಂದೊಂದು ಎಗ್ ತಿಂತೀನಿ, ಬಿಕಾಸ್ ಪ್ರೋಟೀನ್ ಬೇಕು ಅಂತ ಹೇಳಿಬಿಟ್ಟು. ಸೊ ಇದಿಷ್ಟು ನನ್ನ ವೆಯ್ಟ್ ಲಾಸ್ ಜರ್ನಿಗೆ ಹೆಲ್ಪ್ ಆಗಿರ್ಬೋದು. ನೆಕ್ಸ್ಟು ಇನ್ನೇನೇನು ಮಾಡಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಪಾಪುಗೆ ವ್ಯಾಕ್ಸಿನ್ ಎಲ್ಲ ಹಾಕಿಸ್ದೆ. ನಾನು ಅವಳಿಗೆ ಪೇಯ್ನ್ಲೆಸ್ ವ್ಯಾಕ್ಸಿನ್ನೇ ಹಾಕ್ಸಿರೋದು, ಹಾಗಾಗಿ ಅವಳಿಗೆ ಯಾವುದೇ ರೀತಿ ನೈಟ್ ಜ್ವರ ಬರಲಿಲ್ಲ. ಅದಾದಮೇಲೆ ಲಿಪಿನ ಸ್ಕೂಲಿಗೆ ಹೋಗಿ ಕರ್ಕೊಂಡು ಬಂದೆ. ನಾನು ಯೂಶ್ವಲಿ ಹಾಗೆ ಪ್ಲ್ಯಾನ್ ಮಾಡ್ತೀನಿ, ಒಂದೊಂದು ಸತಿ ಮಾತ್ರ ಬೆಳಗ್ಗೆ ಹೋಗ್ಬಿಡ್ತೀನಿ, ಅವಳನ್ನು ಕರ್ಕೊಂಡು ಮ್ಯಾಮ್ ಹತ್ರ ಅವಳು ಹೇಗೆ ಓದ್ತಾ ಇದ್ದಾಳೆ ಅಂತೆಲ್ಲ ಕೇಳಿಕೊಂಡೆ. ಬಿಕಾಸ್ ಇವಾಗ ನಾನು ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಅವಳು ಹೇಗಾಗಿದ್ದಾಳೆ ಅಂತ ಹೇಳಿ. ಆಮೇಲೆ ನನ್ನ ಫ್ರೆಂಡ್ಸ್ ಸಹನ ಅವಳಿಗೆ ಸರ್ಪ್ರೈಸಾಗಿ ಏನೇನೋ ತರ್ತಾರೆ ಯಾವಾಗ್ಲೂ, ಹಾಗಾಗಿ ಈ ಸಲನೂ ತಂದಿದ್ದರು. ಹೋಟೆಲಿಗೆ ಹೋಗಿ ಊಟಕ್ಕೆ ಅಂತ ಹೋದ್ವಲ್ಲ, ಅಲ್ಲೇ ಕೊಡ್ತಾಯಿದ್ರು. ಮತ್ತು ಅಲ್ಲಿ ನಾನು ವೀಡಿಯೋಸ್ ನೋಡ್ತೀನಿ ಅಂತ ಹೇಳಿಬಿಟ್ಟು ಮಾತಾಡ್ಸಿದ್ರು. ತುಂಬಾ ಖುಷಿಯಾಯಿತು. ಹಾಗೆ ಅವ್ರ ಜೊತೆ ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸು, ಫೋಟೋಸ್ನ ತಗೊಂಡು ಅಲ್ಲಿಂದ ಊಟ ಮಾಡ್ಕೊಂಡ್ವಿ. ಆ್ಯಂಡ್ ಮಕ್ಕಳಿಗೆ ವ್ಯಾಕ್ಸಿನ್ ಹಾಕ್ಸೋದು ತುಂಬ ಇಂಪಾರ್ಟೆಂಟ್. ಆ್ಯಕ್ಚುಲಿ ಡೇಟ್ ಮಿಸ್ ಆಗಿಬಿಟ್ರೆ ಅದೆಲ್ಲದನ್ನು ನಾವು ನೀಟಾಗಿ ಫೈಲ್ನ ಮೇಂಟೈನ್ ಮಾಡಬೇಕು. ಸೊ ನೀವು ನಿಮ್ಮ ಮನೇಲಿ ಚಿಕ್ಕ ಮಗು ಇದ್ದರೆ ವ್ಯಾಕ್ಸಿನ್ನ ಹಾಕ್ಸೋದನ್ನ ಮಾತ್ರ ಮರಿಬೇಡಿ ಮತ್ತು ಮಿಸ್ ಮಾಡಬೇಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಅಲ್ಲಿಂದ ಊಟ ಮಾಡಿಕೊಂಡು ನಾವು ಬಾಡಿಗೆ ಇದ್ವಿ ಅಲ್ವಾ, ಓನರ್ ಆಂಟಿ ಮನೇಲಿ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಅವ್ರ ಮನೆಗೆ ಒಂದು 5 ಮಿನಿಟ್ಸ್ ವಿಸಿಟ್ ಮಾಡಿದ್ವಿ. ಪಾಪು ವ್ಯಾಕ್ಸಿನ್ ಹಾಕ್ಸಿರೋದ್ರಿಂದ ಒಂಚೂರು ಕುಯ್ ಅನ್ನೋಳು ಮತ್ತು ಸುಮ್ಮನಾಗವಳು. ಸ್ಫೂರ್ತಿ, ವರ್ಷ, ಆಂಟಿ, ಅಂಕಲ್ ಎಲ್ಲರೂ ಪಾಪುನ ಎತ್ಕೊಂಡ್ರು. ಅದಾದಮೇಲೆ ಆಂಟಿ ಎಲ್ಲರಿಗೂ ಕುಂಕುಮ ಕೊಟ್ಟರು. ಊಟ ಮಾಡಿ ಅಂತ ಹಿಂಸೆ ಮಾಡಿದ್ರು. ಬಟ್ ಎಲ್ಲರೂ ಹೊರಗಡೆ ಊಟ ಮಾಡಿರೋದ್ರಿಂದ ಆಂಟಿಗೆ ಹಿಂಸೆ ಕೊಡೋದು ಬೇಡ ಅಂತ ಹೇಳಿಬಿಟ್ಟು ಜಸ್ಟ್ ಹಣ್ಣನ್ನು ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ಅದಾದಮೇಲೆ ಸ್ವಲ್ಪ ಹಣ್ಣು ತೊಗೋಬೇಕಿತ್ತು ಲಿಪಿ ಬಾಕ್ಸಿಗೆ ಹಾಕೋಕ್ಕೆ, ಮತ್ತು ನಾನೀಗ ಹಣ್ಣು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಬೇಗ ಖಾಲಿ ಆಗುತ್ತೆ. ಹಣ್ಣನ್ನು ತಗೊಂಡು ಮನೆಗೆ ಬಂದ್ವಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ, ನಾನು ಕೂಡ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ಮತ್ತು ಇವಾಗ ಚಳಿ ಇರೋದ್ರಿಂದ ಎಲ್ಲ ಹಣ್ಣನ್ನು ತಿಂತಾ ಇಲ್ಲ ನಾನು. ಒಂದೊಂದು ಸತಿ ಶೀತ ಆಗಿಬಿಡುತ್ತೆ, ಕಫ ಆಗಿಬಿಡುತ್ತೆ ಅಂತ ಕೆಲವೊಂದು ಹಣ್ಣುಗಳನ್ನ ಅವಾಯ್ಡ್ ಮಾಡಿಬಿಟ್ಟು ಕೆಲವೊಂದು ಹಣ್ಣುಗಳನ್ನ ತಿಂತಾ ಇದ್ದೀನಿ. ಸೊ ನೀವು ನಿಮ್ಮ ಬಾಡಿ ನೋಡಿಬಿಟ್ಟು ತಿನ್ನಿ ಅಂತ ಸಜೆಸ್ಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.